ಫ್ರೆಂಡ್ಸ್ ಎಲ್ಲ ಬಿಗ್ ಬಾಸ್ ಹೋಗ್ಬೇಕು ಅನ್ಕೊಂಡಿದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಏನಪ್ಪ ಅಂದ್ರೆ ವಿಡಿಯೋ ಮಾಡ್ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಸೊ ಕಲರ್ಸ್ ಕನ್ನಡದವರು ಏನು ಹೇಳಿದಾರಪ್ಪ ಅಂದ್ರೆ ಸೊ ಕೆಲವೊಂದು ಸ್ಟೆಪ್ಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈ ನಿಮ್ಗೆ ತೋರಿಸ್ತಾ ಇದ್ದಾಗ ಈ ತರ ಒಂದು ಪೇಜ್ ಬರುತ್ತೆ, ಈ ತರ ಪೇಜ್ ಓಪನ್ ಮಾಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಏನಪ್ಪ ಅಂತಂದ್ರೆ 2 ರಿಂದ 3 ನಿಮಿಷದವರೆಗೆ ಏನಪ್ಪ ಅಂದ್ರೆ ನಿಮ್ದೇ ಆದಂತ ಒಂದು ಬಯೋಡಾಟಾ ಅಂದ್ರೆ ನೀವು ಏನ್ ಮಾಡ್ತೀರಿ, ನಿಮ್ಮಲ್ಲಿ ಏನ್ ಕೌಶಲ್ಯ ಐತಿ, ಸೊ ನಿಮ್ಮ ಜನರಿಗೆ ಮನರಂಜನೆ ಮಾಡ್ತಿರೋ ಇಲ್ಲ ಅಂತಂದ್ರೆ ನೀವು 3 ನಿಮಿಷ ವಿಡಿಯೋ ಮಾಡ್ಬೇಕಾಗತ್ತೆ. ಸೊ ಬಿಗ್ ಬಾಸ್ ಮಾತ್ರ ನೀವು ಕಳಿಸ್ಬೇಕು. ಅವ್ರು ನಿಮ್ದು ಆಕ್ಟಿವಿಟಿ ನೋಡಿ ಸೆಲೆಕ್ಟ್ ಮಾಡ್ತಾರೋ ಬಿಡ್ತಾರೋ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ ಬಿಟ್ಟು ನೀವು ಸುಮ್ಮನೆ ಪದೇ ಪದೇ ನಿಮ್ಮ ಅಕೌಂಟಲ್ಲಿ ಹಾಕಿ ಬೇರೆಯವ್ರಿಗೆ ಟ್ಯಾಗ್ ಮಾಡಿ ಹಾಕೋದು ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ಸೊ ಯಾವ ತರ ನೀವು ಬಿಗ್ ಬಾಸ್ಗೆ ನೀವು ವಿಡಿಯೋ ಕಳಿಸ್ಬೇಕಪ್ಪ ಅಂತಂದ್ರೆ ಸೊ ನಿಮ್ಮ ಹತ್ರ ಫೋನ್ ಇರುತ್ತೆ. ಸೊ ಫೋನ್ ಇರುವಾಗ ಏನ್ ಮಾಡ್ಬೇಕು ನೀವು, ಸೊ ಫೋನ್ ಅಲ್ಲಿ ಕ್ರೋಮ್ ಇರುತ್ತೆ ತಾನೆ. ಸೊ ಕ್ರೋಮ್ ಅಲ್ಲಿ ಏನ್ ಮಾಡ್ಬೇಕು ನೀವು, ಸೊ ಕಲರ್ಸ್ ಕನ್ನಡ ಇಲ್ಲಿ ನೋಡ್ಕೊಳ್ಳಿ, ಕಲರ್ಸ್ ಕನ್ನಡ ಜಿಯೋ ಹಾಟ್‌ಸ್ಟಾರ್.com ಅಂತ ನೀವು ಏನಪ್ಪಾ ಟೈಪ್ ಮಾಡ್ಬೇಕಾಗತ್ತೆ. ಸೊ ನೋಡ್ಕೊಳ್ಳಿ, ಸೊ ಟೈಪ್ ಮಾಡಿದ ತಕ್ಷಣ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಡಿಷನ್ ರಿಜಿಸ್ಟ್ರೇಷನ್ ಜಿಯೋ ಅದು ಜಿಯೋ ಹಾಟ್‌ಸ್ಟಾರ್ ಅಂತ ಬರುತ್ತೆ. ಸೊ ಈ ತರ ಒಂದು ಬರುತ್ತೆ. ಸೊ ಈ ತರ ಒಂದು ಬಂದ್ರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ತರ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಸೊ ಬಿಗ್ ಬಾಸ್ ಆಡಿಷನ್ಸ್ ಇಲ್ಲಿ ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ತರ ಒಂದು ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕೊಳ್ಳಿ. ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿದ ತಕ್ಷಣ ಸೆಂಡ್ OTP ಅಂತ ಬರುತ್ತೆ. ಸೊ ಸೆಂಡ್ OTP ಬಂದ ತಕ್ಷಣ OTP ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೆಂಟ್ ನೇಮ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಬರುತ್ತೆ. ಸೊ ಏಜ್ ಎಷ್ಟಿದೆ ಅದು ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಮೇಲ್ ಐಡಿ ಇದೆ. ಸೊ ಇಮೇಲ್ ಐಡಿ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್ ಕರೆಕ್ಟ್ ನಿಮ್ದು ಅಡ್ರೆಸ್ ಹಾಕೊಳ್ಳಿ, ಊರು ಹಾಕೊಳ್ಳಿ, ತಾಲೂಕು ಹಾಕೊಳ್ಳಿ, ಮತ್ತೆ ನಿಮ್ದು ಡಿಸ್ಟ್ರಿಕ್ಟ್ ಹಾಕೊಳ್ಳಿ, ಮತ್ತು ಪಿನ್ ಕೋಡ್ ಹಾಕೊಳ್ಳಿ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಡಿಷನ್ ವಿಡಿಯೋ ಅಪ್ಲೋಡ್ ಅಂತಿದೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಸೊ ಇಲ್ಲಿ ಆಡಿಷನ್ ವಿಡಿಯೋ ನೋಡ್ಕೊಳ್ಳಿ, ಮ್ಯಾಕ್ಸಿಮಮ್ 3 ಮಿನಿಟ್ಸ್ ಇದೆ. ಸೊ ಮ್ಯಾಕ್ಸಿಮಮ್ 3 ಮಿನಿಟ್ಸ್ ಇರ್ತಕ್ಕಂಥ ಒಂದು ಎಷ್ಟಪ್ಪ ಅಂದ್ರೆ 550 MB MP4 ಸೊ ಈ ತರ ಒಂದು ಇರುತ್ತೆ. ಸೊ ಈ ತರ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಐ ಅಗ್ರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ಏನಪ್ಪಾ ಅಂದ್ರೆ ಸಬ್ಮಿಟ್ ಯುವರ್ ಆಡಿಷನ್ಸ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಸಬ್ಮಿಟ್ ಅಂತ ಒಂದು ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಯಾಕಪ್ಪ ಅಂತಂದ್ರೆ ಸೊ ಎಷ್ಟೋ ಜನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ವೇಟ್ ಮಾಡಿ ಫ್ರೆಂಡ್ಸ್. ಸೊ ಪ್ರೊಸೆಸಿಂಗ್ ಆದಮೇಲೆ ಸಕ್ಸಸ್ ಅಂತಿದೆ, ಥ್ಯಾಂಕ್ ಯು ವಿ ಹ್ಯಾವ್ ಸಕ್ಸಸ್ಫುಲ್ ರಿಸೀವ್ಡ್ ಯುವರ್ ಡೀಟೇಲ್ಸ್ ಅಂತಿದೆ. ಸೊ ಇದ್ರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನೀವು ಬಿಗ್ ಬಾಸ್ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಹೋಗ್ಬೇಕಂತ ಕನಸಿರುತ್ತೆ, ಸೊ ಅವ್ರಿಗೆ ಈ ವಿಡಿಯೋ ಸೆಂಡ್ ಮಾಡಿ. ಯಾಕಪ್ಪ ಅಂತಂದ್ರೆ ಸೊ ಎಷ್ಟೋ ಜನರ ಕನಸಿರುತ್ತೆ ಬಿಗ್ ಬಾಸ್ ಹೋಗ್ಬೇಕಂತ. ಸೊ ಈ ವಿಡಿಯೋ ಯೂಸ್ಫುಲ್ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಥ್ಯಾಂಕ್ ಯು ಸೊ ಮಚ್.